Hi friends, welcome to my channel. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅಂದ್ಕೊಂಡೀನಿ. ನಾವು ಆರಾಮದೇವಿ ನೋಡ್ರಿ. ಬರೀ ಇವತ್ತಿನ ವ್ಲಾಗ್ ಶುರು ಮಾಡೋಣಂತ. ಇವತ್ತಿನ ವ್ಲಾಗ್ ಶುರು ಮಾಡೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ನಾ ಏನೋ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರ್ತೈತಿ. ನನಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಮತ್ತು ನಿಮ್ಮ ಅನಿಸಿಕೆಗಳ ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಅನಿಸಿಕೆಗಳನ್ನು. ಇವತ್ತಿನ ವ್ಲಾಗ್ ಶುರು ಮಾಡೋಣಂತ. ಏನಂದ್ರೆ ನನಗೆ 1-2 ಕಮೆಂಟ್ ಬಂದಿದ್ವು. ನಾನು ಅದಕ್ಕೆ ರಿಪ್ಲೈ ಮಾಡಿದ್ದಿಲ್ಲ. ವ್ಲಾಗ್ ಒಳಗೆ ಹೇಳಿದ್ರಾತಂಥೇಳಿ ಈಗ ನಾನು ವ್ಲಾಗ್ ಒಳಗೆ ಹೇಳ್ತೀನಿ ನೋಡ್ರಿ. ನಾನು ಲಾಸ್ಟ್ ಟೈಮು ಭಾಳ ಒಂದು ಸ್ಕಿನ್ ಕೇರ್ ಬಗ್ಗೆ ಮುಖದ ಮೇಲೆ ಮೊಡವೆ ಕಲೆ ಇದ್ರೆ ಅದಕ್ಕೇನು ಹಚ್ಕೊಂಡು ಹೋಗಿಸ್ಕೋಬೇಕಂಥೇಳಿ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡಿದ್ದೆ. ಅದು ಐಟಮ್ ಏನೋ ಒಬ್ಬರ ಮನೆಯಾಗಿಲ್ಲಂತ. ಹಿಂಗಾಗಿ ಅದಿರ್ಲಿಕ್ಕಂದ್ರೆ ನಾವು ಅದು ಬಿಟ್ಟು ಮತ್ತೆ ಯಾವ್ದನ್ನ ಹಚ್ಕೋಬೇಕಂತಂದು ಕೇಳಿದ್ರು ಅವರು. ಜೋಳದ ಹಿಟ್ಟು ಇರ್ಲಿಕ್ಕಂದ್ರೆ ಏನು ಮಾಡೋದು ಅಂತ ಕೇಳಿದ್ರು. ಜೋಳದ ಹಿಟ್ಟಿಲ್ಲೇ ನಾನು ಒಂದ್ಸಲ ಸ್ಕಿನ್ ಕೇರ್ ಬಗ್ಗೆ ಹೇಳಿದ್ನಲ್ಲ, ಅದಿಲ್ದಾರ ಏನು ಮಾಡ್ಬೇಕಂತ ಹೇಳಿ ಕೇಳಿದ್ರೆ ನಾನು ಒಂದ್ಸಲ ಟ್ರೈ ಮಾಡಿದೆ. ನನಗೆ ಅದ್ರ ಬಗ್ಗೆ ಗೊತ್ತಿದ್ದಿಲ್ಲ. ಜೋಳದ ಹಿಟ್ಟು ಇಲ್ದಾರ ಮತ್ತೇನು ಹಚ್ಕೋಬೇಕಂತ ಅನ್ನೋದು ಗೊತ್ತಿದ್ದಿಲ್ಲ ನನಗೂ. ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಕಲಿ ಆಗಿತ್ತು. ನಾನು ಒಂದ್ಸಲ ಟ್ರೈ ಮಾಡ್ಬೇಕು ತಡಿ ಅಂಥೇಳಿ ನಂಗೆ ತಲೆಯಾಗ ಬಂತು. ಏನಂಥೇಳಿ ಅಂದ್ರೆ, ನಾವು ಅಡ್ಗೆಗೆ ಹಾಕ್ತೇವಲ್ಲ ಕಾಮನ್ನಾಗಿ ಅರ್ಶಿಣ ಪುಡಿ, ಅದನ್ನು ನಾನು ಒಂದು ಸ್ವಲ್ಪ ಹಚ್ಕೊಂಡೆ. ಎಲ್ಲಿ ಮೊಡವೆ ಕಲೆ ಇರ್ತದೆ ನೋಡು ಅಲ್ಲಿ ಅಷ್ಟು ಹಚ್ಕೊಂಡಿದ್ದೆ. ಹಿಂಗೆ ಡಾಟ್ 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 ಅದು ಹಚ್ಕೊಂಡಿದ್ದಕ್ಕೆ ಮತ್ತೋಟ ನೋಡ್ರಿ ನನ್ನ ಸ್ಕಿನ್ ಎಷ್ಟು ಕ್ಲಿಯರಾಗಿ ಕಾಣತ್ತದ ಅಂಥೇಳಿ. ಹಚ್ಕೊಂಡಿದ್ದು ಮತ್ತು ನಂದು ಸ್ಕಿನ್ ಕರೆಕ್ಟ್ ಆಗತ್ತೆ. ಅವಾಗಿಂದ ಮತ್ತು ಏನು ಮೊಡವೆನೂ ಆಗಿಲ್ಲ, ಏನೂ ಆಗಿಲ್ಲ. ನನಗಿದು ಅರ್ಶಿಣ ಪುಡಿ ಯಾಕೆ ಸಡನ್ನಾಗಿ ತಲೆ ಬಂತಂದ್ರೆ ನಮ್ಮ ತಿಶೂನಿಂದನೇ ಗೊತ್ತಾಯ್ತು ನೋಡ್ರಿ, ನನ್ನ ಮಗನಿಂದ. ಹೆಂಗಪ್ಪ ಅಂದ್ರೆ ಅವ ಜಾಸ್ತಿ ನಮ್ಮ ಮನೆ ಮುಂದೆ ರೋಡ್ ಐತಿ ಸಿಮೆಂಟಿಂದ, ಬರೀ ಬಿದ್ದು ಕಾಲು ನೋವು ಮಾಡ್ಕೊತಿದ್ನವ. ಅವ ಬೀಳುತ್ತಲೇನ ನಾವೇನು ಹಾಸ್ಪಿಟ್ಲಿಗೆ ಎಲ್ಲ ಕರ್ಕೊಂಡು ಹೋಗ್ತಿದ್ದಿಲ್ಲ. ಮನ್ಯಾಗನ ಅರ್ಶಿಣ ಪುಡಿನ ಹಚ್ಬಿಡ್ತಿದ್ದೆ. ಅದು ಅರ್ಶಿಣ ಪುಡಿ ಹಚ್ಚಿ ಮಾರನೇ ದಿನ 2 ದಿನ ಬಿಟ್ಟು ಕೂಡಲೇ ಕಡಿಮೆ ಆಗ್ಬಿಡೋದು. ಹೀಗಾಗಿ ಇಂಥ ನೋವು ಕಡಿಮೆ ಆಕತ್ತಂತಿ ಅರ್ಶಿಣ ಪುಡಿಗೆ. ಇನ್ನು ನಮ್ಮ ಮುಖದ ಮೇಲಿನ ಕಲಿಗೆಲ್ಲ ಹೋಗೋದಿಲ್ಲ, ಮತ್ತು ನೋವು ಕಡಿಮೆ ಆಗೋಲ್ಲ, ನಮ್ಮ ಮೊಡವೆನೂ ಹೋಗೋದಿಲ್ಲ ಅಂದ್ಕೊಂಡೆ. ಹಂಗೆ ಟ್ರೈ ಮಾಡುವ. ಹಂಗೆ ಭಾಳ ಮೊಡವೆ ಆಗ್ಬಿಟ್ಟಿತ್ತು ನನಗಿಲ್ಲಿ. ಆ ಮೊಡವೆಗೆ ಹಚ್ಕೊಂಡಿದ್ದೆ. ಹಚ್ಕೊಂಡಿಂದ ಮಾರನೇ ದಿನ ಅಂಕರ ಅದು ಕಲಿನ ಆಗಲಿಲ್ಲ ನನಗೆ ಮೊಡವೆ ಮ್ಯಾಗ ಹಚ್ಕೊಂಡಿದ್ದಕ್ಕೆ. ಹೀಗಾಗಿ ಜೋಳದ ಹಿಟ್ಟು ಇರ್ಲಿಕ್ಕಂದ್ರೂ ಮೊಡವೆಗೆ ಇದು ಅರ್ಶಿಣ ಪುಡಿನೂ ಹಚ್ಕೋಬೋದು ನೀವು ಸ್ವಲ್ಪ ಸ್ವಲ್ಪ. ಅಲ್ಲಿ ಒಂದು ಸ್ವಲ್ಪ ತೆವ ಮಾಡಿ, ಅಂದರೆ ಒಂದು ಸ್ವಲ್ಪ ತಣ್ಣೀರು ತೊಗೊಂಡು ಹಿಂಗೆ ಹಚ್ಕೋಬೇಕು. ತಣ್ಣೀರು ನಿಮ್ಗೆ ಫೇಸ್ ಮ್ಯಾಗ ಎಲ್ಲಿರ್ತಾವೆ ನೋಡು, ಪಿಂಪಲ್ಸ್ ಎಲ್ಲಿರ್ತಾವೆ ನೋಡು ಅಲ್ಲಿ ಹಚ್ಕೋಬೇಕು ನೀರು. ಅದ್ರ ಮ್ಯಾಗ ಒಣ ಪುಡಿನ ಹಿಂಗೆ ಹಚ್ಕೊತ ಹೋಗ್ಬೇಕು ನೋಡ್ರಿ. ಹಿಂಗೆ ಡಾಟ್ 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 ಹಚ್ಕೊತ ಹೋಗ್ಬೇಕು. ನಿಮ್ಗೇನಾರು ಗೊತ್ತಾಗ್ಲಿಕ್ಕಂದ್ರೆ ಈಗ ನಾನು ತಿಳಿಸ್ತೇನೆ ನೋಡ್ರಿ ಹೆಂಗಂಥೇಳಿ. ನೋಡ್ರಿ, ಒಂದು ಚಿಟಿಕೆ ಅಷ್ಟು ಅರ್ಶಿಣ ಪುಡಿ ತೊಗೊಂಡೇನಿ ನಾನು. ಅದು ಒಂದು ಸ್ವಲ್ಪ ಕೈ ತೆವ ಮಾಡ್ಕೊಂಬಂದೀನಿ ತಣ್ಣೀರು ಹಚ್ಕೊಂಡು. ಈಗ ನೋಡ್ರಿ ಎಲ್ಲಿ ಮೊಡವೆ ಅದ ನೋಡು, ಆ ಸೈಡ್ ಈ ಥರ ತೆವ ಮಾಡ್ಕೋಬೇಕು. ತೆವ ಮಾಡಿಕೊಂಡು ನಮಗೆಲ್ಲೇ ಪಿಂಪಲ್ಸ್ ಇರ್ತಾವಲ್ಲ ಅಲ್ಲೇ ಹಿಂಗೆ ಡಾಟ್, ನನಗೇನಿಲ್ಲ, ಹಿಂಗೆ ತೋರಿಸ್ತೀನಿ ನಾನು ನಿಮ್ಗೆ. ಈ ಥರ ಡಾಟ್ ಡಾಟ್ ಇಟ್ಕೋಬೇಕು ನೋಡ್ರಿ. ಅಂದ್ರೆ ಅವು ಕಲಿನೂ ಹೊಕ್ಕವು ಮತ್ತು ಮೊಡವೆನೂ ಹೊಕ್ಕವು ನೋಡ್ರಿ ಅರ್ಶಿಣ ಪುಡಿಗೆ. ನನಗೆ ಅರ್ಶಿನ ಮೊದಲೇಕ ಜಾಸ್ತಿ ಏನು ಹಚ್ಕೊತಿದ್ದಿಲ್ಲ, ಇದು ಫಸ್ಟ್ ಟೈಮ್ ನೋಡ್ರಿ. ನನಗೂ ಯೂಟ್ಯೂಬರ್ ಆಗಿ ನನಗೂ ಫೇಸ್ ಎಲ್ಲ ಅಸಹ್ಯ ಅಂತೇಳಿ ಕಾಣಿಸ್ತಿತ್ತು ನನಗೆ. ಹೀಗಾಗಿ ಈಗೇನು ಕಲಿ ಇಲ್ಲ, ಏನೂ ಇಲ್ಲ ನೋಡ್ರಿ. ಅರ್ಶಿನ ಆಗಬಾರ್ದೇ ಇರೋರು ಜೋಳದ ಹಿಟ್ಟು ಅಂಕರ ಅದನ್ನು ಹಚ್ಕೋಬೋದು. ಜೋಳದ ಹಿಟ್ಟು ಇಲ್ದಾರ ಅಂಕರ ಇದನ್ನು ಹಚ್ಕೋಬೋದು ನೋಡ್ರಿ. ಕಾಮನ್ನಾಗಿ ಎಲ್ಲರ ಮನ್ಯಾಗೂ ಇರ್ತೈತೆ ಅಂದ್ಕೊಂಡಿದ್ದೆ, ಬಟ್ ಜೋಳದ ಹಿಟ್ಟು ಇಲ್ಲ ಅಂತ ಇಲ್ದಾರ ಏನು ಮಾಡ್ಬೇಕಂತ ಕೇಳಿದ್ರು ಕಮೆಂಟ್. ನಾನು ಟ್ರೈ ಮಾಡಿನ ನಿಮ್ಗೆ ಹೇಳತ್ತೇನೆ ರೀ, ಇಲ್ಲ ಅಂದ್ರೆ ನಾ ಯಾವುದೂ ಹೇಳೋದಿಲ್ಲ. ಈ ಥರ ನೀವು ಡಾಟ್ 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 ಇಟ್ಕೊಂಡ್ರೆ ಕಲಿ ಹೊಕ್ಕವು ನೋಡ್ರಿ. ಇದು ಹಸಿ ಇದ್ದಾಗ ಹಚ್ಕೊಂಡಿರ್ತೇವಲ್ಲ, ಅದು ಒಣಗಿಂದ ಪಿಂಪಲ್ ಮ್ಯಾಗ ಒಂದು ಚಿಕ್ಕಿ ಅಷ್ಟೇ ಕುಂತಿರ್ತೈತೆ ಅದು ಮೇಲೆ.
ಆಮೇಲೆ ತಣ್ಣೀರಲ್ಲೇ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ಬೇಕು. ನೀವು ಯಾವ ಸೋಪು ಫೇಸ್ ವಾಶ್ ಯೂಸ್ ಮಾಡ್ತೀರಲ್ಲ ಅದನ್ನು ತೊಗೊಂಡು ಹಚ್ಕೊಂಡು ವಾಶ್ ಮಾಡಿಕೊಂಡ್ರೆ ನಡೀತೈತಿ. ಈಗ ನೋಡ್ರಿ ನಾ ಫೇಸ್ ಎಲ್ಲ ವಾಶ್ ಮಾಡಿಕೊಂಡೆ. ನಿಮ್ಗೆ ಜೋಳದ ಹಿಟ್ಟು ಇಲ್ದಿರ ಏನು ಮಾಡ್ಬೇಕು ಅನ್ನೋದು ಅಷ್ಟೇ ನಾನು ತಿಳಿಸ್ಕೊಟ್ಟೆ. ಇನ್ನೊಂದು ಕಮೆಂಟ್ ಬಂದಿತ್ತು ನನಗೆ, ಏನಪ್ಪ ಅಂದ್ರೆ ಸಿಂಪಲ್ಲಾಗಿ ಅದೇನು ಕಮೆಂಟ್, ನಾನು ಅವತ್ತು ಹೇರ್ ಕೇರ್ ಬಗ್ಗೆ ತೋರಿಸಿದ್ನಲ್ಲ, ಅದ್ರೊಳಗೆ ನಾನು ಯಾವ ಶಾಂಪು ಯೂಸ್ ಮಾಡ್ತೇನೆ ಅಂತಂದು ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡಿರಲಿಲ್ಲ. ಇವತ್ತು ಶೇರ್ ಮಾಡ್ಕೊತೀನಿ ನೋಡ್ರಿ. ನಾನು ಚಿಕ್ಕವಳಿಂದ ಇಲ್ಲಿವರೆಗೂ ಕ್ಲಿನಿಕ್ ಪ್ಲಸ್ ಯೂಸ್ ಮಾಡ್ಕೊತ ಬಂದೀನಿ. ಯಾವಾಗಾರ ಒಮ್ಮೆ ತಲೆ ಒಂದು ಸ್ವಲ್ಪ ಕೆರ್ಸಕತ್ತಂದ್ರೆ ಅಂದ್ರೆ ಡ್ಯಾಂಡ್ರಪ್ ಅದು ಆದ್ರೆ ಹೇರ್ ಆ್ಯಂಡ್ ಶೋಲ್ಡ್ರ್ ಯೂಸ್ ಮಾಡ್ತೇನೆ ನೋಡ್ರಿ. ನಾನು ಇವೆರಡು ಬಿಟ್ರೆ ಮತ್ತು ಜಾಸ್ತಿ ಇದನ್ನು ಹಚ್ಚಕ್ಕೆ ಹೋಗೇ ಇಲ್ಲ ನಾನು ಜಾಸ್ತಿ. ಯಾವಾಗಾರ ಒಮ್ಮೊಮ್ಮೆ ಬೇರೆ ಊರಿಗೆ ಹೋದಾಗ ಅದು ಅವ್ರ ಮನ್ಯಾಗ ಇದ್ದಿದ್ದು ಹಚ್ಕೊಂಡಿರ್ತೇವಲ್ಲ, ಅದಕ್ಕರೆ ಭಾಳ ಅಂದ್ರೆ ಕ್ಲಿನಿಕ್ ಪ್ಲಸ್ ಹಚ್ಚೀನಿ ನೋಡ್ರಿ ನಾನಕ್ಕರ. ಥ್ಯಾಂಕ್ಸ್ ರೀ. ಕಮೆಂಟ್ ಹಿಂಗೆ ಮಾಡಿರಿ, ನನಗೂ ಮುಂದೆ ವಿಡಿಯೋ ಏನೇನು ಮಾಡ್ಬೇಕು ಅನ್ನೋದು ನನಗೂ ಐಡಿಯಾ ಒಂದು ಬರ್ತೈತಿ ಮತ್ತು ಖುಷಿನೂ ಆಗುತ್ತೆ ನೋಡ್ರಿ ನನಗೆ ಹಿಂಗೆ ಕಮೆಂಟ್ ಮಾಡಿದರೆ. ನೀವು ಕಮೆಂಟ್ ಮಾಡಿದ್ದಕ್ಕೆ ನಂಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ನೋಡ್ರಿ. ನಿಮ್ಮ ಮುಂದೆ ಭಾಳ ದಿನ ಆಯ್ತು ನಾ ಶೇರ್ ಮಾಡ್ಬೇಕಂತೇಳಿ ಅಂದ್ಕೊಂಡು ಆಗಿರಲಿಲ್ಲ. ಹೀಗಾಗಿ ಇವತ್ತು ಶೇರ್ ಮಾಡ್ಕೊಂಡೀನಿ ನೋಡ್ರಿ. ಇಲ್ಲಿವರೆಗೂ ಪೇಷನ್ಸ್ ಕೊಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನನಗೆ ಸಪೋರ್ಟ್ ಮಾಡ್ಕೊತ ಇರ್ರಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ.